ಪಾಕಿಸ್ತಾನ ಸೇನಾ ವಶದಲ್ಲಿರುವ ಇಂಡಿಯನ್ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ತಾಯ್ನಾಡಿಗೆ ಬರ್ತಾರೆ. ಹೀಗಾಗಿ ಇಂಡಿಯಾ ಅವರ ಬರುವಿಕೆಗಾಗಿ ಕಾದು ಕೂತಿದೆ. ಪ್ರತಿಯೊಬ್ಬ ಭಾರತೀಯ ಅವರ ಬರುವಿಕೆಗಾಗಿ ಕಾಯುತ್ತಾ ಕುಳಿತಿದ್ದಾರೆ. ದೇಶದೆಲ್ಲೆಡೆ ಸಂಭ್ರಮದ ವಾತಾವರಣ ಸೃಷ್ಟಿಯಾಗಿದ್ದಾರೆ. ಪ್ರತಿಯೊಬ್ಬರೂ ಅಭಿನಂದನ್ ಬರುವಿಕೆಗಾಗಿ ಕಾಯುತ್ತಿದ್ದಾರೆ. ಆ ಕ್ಷಣಕ್ಕೋಸ್ಕರ ಕಾತುರದಿಂದ ಕಾಯ್ತಿದ್ದಾರೆ. ಅವರು ವಾಘಾ ಗಡಿ ಭಾಗದ ಮೂಲಕ ಬರುತ್ತಿದ್ದಾರೆ. ಅವರ ತಂದೆ ತಾಯಿ ಕೂಡ ಈಗಾಗಲೇ ಆಗಮಿಸಿದ್ದು ಮಗನನ್ನ ನೋಡಲು ಅವರು ಕೂಡ ಕಾತುರದಿಂದ ಕಾಯ್ತಿದ್ದಾರೆ. ಎಲ್ಲೆಡೆ ಹರ್ಷೋದ್ಗಾರ ಮೇಳೈಸಿದೆ. ನಿಜವಾದ ದೇಶದ ಹೀರೋ ಅಭಿನಂದನ್. ಅವರ ಮಾತನ್ನ ಕೇಳಿದ ಪ್ರತಿಯೊಬ್ಬರೂ ಕೂಡ ಅಭಿನಂದನ್ ದೇಶದ ಹೀರೋ, ವೀರ ಪುತ್ರ, ರಣಧೀರ ಅಂತ ಅವರನ್ನ ಹೊಗಳಿ ಹಾಡುತ್ತಿದ್ದಾರೆ. ದೇಶದ ಅಧಿಕಾರಿಗಳು, ಅಭಿನಂದನ್ ಕುಟುಂಬ ಸೇರಿದಂತೆ ದೇಶದ ಸಹಸ್ರಾರು ಜನರು ಗಡಿಯಲ್ಲಿ ಅಭಿನಂದನ್ಗಾಗಿ ವೇಟಿಂಗ್ ಮಾಡ್ತಿದ್ದಾರೆ. ಅಭಿನಂದನ್ ಅವರನ್ನ ಭಾರತಕ್ಕೆ ಹಸ್ತಾಂತರ ನಿಯಮಗಳ ಅನುಸಾರ ನಡೆಯಲಿದೆ. ಅಭಿನಂದನ್ ಬಂದ ಮೇಲೆ ಮುಂದಿನ ನಡೆ ಏನು? ಅಭಿನಂದನ್ ಅವರನ್ನ ICRCಗೆ ಹಸ್ತಾಂತರ ಮಾಡಲಾಗುತ್ತದೆ. ಭಾರತೀಯ ಗ್ರೂಪ್ ಕ್ಯಾಪ್ಟನ್ಗೆ ಅಭಿನಂದನ್ ಅವರನ್ನ ಹಸ್ತಾಂತರ ಮಾಡಲಾಗುತ್ತದೆ. ನಂತರದಲ್ಲಿ JD ಕುರಿಯನ್ ಹತ್ತಿರ ಪಾಕಿಸ್ತಾನ ಕರೆದೊಯ್ಯಲಿದೆ. ನಂತರ ICRC ಬಳಿ ಅಭಿನಂದನ್ ಅವರನ್ನ ಹಾಜರುಪಡಿಸಲಾಗುತ್ತದೆ. ತದನಂತರ SOP ನಿಯಮದ ಅನುಸಾರ ವಾಘಾ ಬಾರ್ಡರ್ಗೆ ಹಾಜರುಪಡಿಸಲಾಗುತ್ತದೆ. ಬಾರ್ಡರ್ನಲ್ಲಿ ನಾಗರಿಕ ಅಧಿಕಾರಿಗಳ ಬಳಿ ಒಪ್ಪಿಸಲಾಗುತ್ತದೆ. ತದನಂತರದಲ್ಲಿ ನಾಗರಿಕ ಅಧಿಕಾರ ಸರ್ಕಾರದ ಉನ್ನತ ಅಧಿಕಾರಿಗಳಿಗೆ ಹಸ್ತಾಂತರ. ಇದಾದ ಬಳಿಕ BSF ಅಧಿಕಾರಿಗಳಿಗೆ ಒಪ್ಪಿಸಲಾಗುತ್ತದೆ. 1949 ಜಿನಿವಾ ಒಪ್ಪಂದದ ಅನ್ವಯ ಅಭಿನಂದನ್ ಅವರನ್ನ ಹಸ್ತಾಂತರ ಮಾಡಲಾಗುತ್ತದೆ. ಅಭಿನಂದನ್ ಅವರು ದೇಶಕ್ಕೆ ಮರಳಿದ ಮೇಲೆ ಅವರ ಆರೋಗ್ಯ ವಿಚಾರಣೆ, ತಪಾಸಣೆ, ಪ್ರತಿಯೊಂದು ದೇಹದ ಅಂಗಾಂಗವನ್ನ ವಿಚಾರಣೆ ಮಾಡಲಾಗುತ್ತದೆ. ಕ್ಯಾಪ್ಸುಲ್ ಅನ್ನ ಅಳವಡಿಸಿದ್ದಾರೋ ಇಲ್ಲವೋ ಅನ್ನೋದನ್ನ ತಪಾಸಣೆಗೆ ಒಳಪಡಿಸಿದ ನಂತರ ಗೊತ್ತಾಗುತ್ತದೆ. ಜೊತೆಗೆ ಅಭಿನಂದನ್ ಅವರಿಂದ ಏನೆಲ್ಲ ವಿಷಯಗಳನ್ನ ತಿಳಿದುಕೊಂಡಿದ್ದಾರೆ ಅನ್ನೋದನ್ನ ಕೂಡ ಪ್ರಶ್ನೆ ಮಾಡಲಾಗುತ್ತದೆ. ಅಭಿನಂದನ್ ಅವರ ಮಾನಸಿಕ ದೈಹಿಕ ಆರೋಗ್ಯವನ್ನ ತಪಾಸಣೆಗೆ ಒಳಗಾಗಿಸಿ ಅವರು ಆರೋಗ್ಯವಾಗಿದ್ದಾರಾ ಅನ್ನುವುದನ್ನ ಖಚಿತಪಡಿಸಲಾಗುತ್ತದೆ.